ಎಲ್ಲ ಕಾಂಗ್ರೆಸ್ ಮುಖಂಡರಿಗೆ ಎಲ್ಲರಿಗೂ ನಮ್ಮ ಕಳಕಳಿಯ ಮನವಿನ ನಿಮ್ಮ ಪತ್ರಿಕೆ ಮುಖಾಂತರ ನಿಮ್ಮ ಮಾಧ್ಯಮದ ಮುಖಾಂತರ ತಿಳಿಸ್ತಾ ಇದ್ದೀವಿ. ನಾವ್ಯಾರೋ ಸ್ಥಳೀಯರಿಗೆ ಆಸಕ್ತಿ ಇರೋದಿಲ್ಲ, ಅವರು ಗೆದ್ದೋದ ಮೇಲೆ ಇಲ್ಲಿ ಯಾರು ಏನಂತ ಗೊತ್ತಿರೋದ ಸುಮ್ಮನೆ ಟಿಕೆಟಿನ ಒಂದು ಆಧಾರದ ಮೇಲೆ ಗೆದ್ದೋಗ್ತಾರ ವಿನ ಇಲ್ಲಿ ಅದು ಏನು ಸ್ಥಳೀಯ ಸಮಸ್ಯೆಗಳು ಓದಿದ್ದಾರೆ, ಜಾಗರೂಕತೆ ಇದೆ. ಈಗ ಗ್ರಾಮ ಪಂಚಾಯತಿ ಮೆಂಬರ್ ಕೆಲಸ ಮಾಡಲಾರ ಮನೆ ಹತ್ರ ಹೋಗ್ತಾರೆ, MLA ಕೆಲಸ ಮಾಡಲಾರ ಮನೆ ಹತ್ರ ಹೋಗ್ತಾರೆ. ಅಂತಂದ್ರು MP ಲೋಕಸಭಾ ಕ್ಷೇತ್ರ ನಮ್ಮ ಕಷ್ಟ ಸುಖಗಳನ್ನ ನಾವು ಅವ್ರ ಹೇಳ್ಕೊಳಕ್ಕಾಗಲ್ಲ ಅಂತ ಒಂದೇ ದೃಷ್ಟಿಯಿಂದ ನಾವು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರನ ದಯವಿಟ್ಟು ಸ್ಥಳೀಯರಿಗೆ ಕೊಟ್ರೆ ಅವರು ನಮ್ಮ ಕ್ಷೇತ್ರ ನಮ್ಮ ಹೈಕಮಾಂಡ್ ಅಲ್ಲಿ ಕಾಂಗ್ರೆಸ್ ಮುಖಂಡರಲ್ಲಿ ನನ್ನ ಕಳಕಳಿಯ ಮನೆ ಮಾಡ್ತಾ ಇದ್ದೀನಿ. ಈ ಬಾರಿ ಇದು ಚಿತ್ರದುರ್ಗ ಪರಿಶಿಷ್ಟ ಪಂಗಡಕ್ಕೆ ಸೇರಿದ್ರಿಂದ ದಯಮಾಡಿ, ಯಾಕಂದ್ರೆ ಇತಿಹಾಸದಿಂದ ಕೂಡಿದ ಚಿತ್ರದುರ್ಗಕ್ಕೆ ಒಬ್ಬ MP ಕ್ಯಾಂಡಿಡೇಟ್ ಬಂದಿಲ್ಲ. ಕಾರಣ ಇಷ್ಟೇ, ಮೈಸೂರು ಇಲ್ಲಿಂದ ಅಲ್ಲಿಂದೆಲ್ಲ ಬಂದು ಗೆದ್ಕೊಂಡು ಹೋಗಿ ಏನೂ ಕೆಲಸ ಚಿತ್ರದುರ್ಗ ಮಾಡಿದ್ದಾರೆ. ಉದಾಹರಣೆಗೆ 5,300 ಕೋಟಿ ರೂಪಾಯಿ ಇದುವರೆಗೂ ಚಕಾರ ಎತ್ತಿಲ್ಲ. ದಿನನಿತ್ಯ ಸ್ಟ್ರೈಕ್ ನಡೀತಿದ್ದಾವೆ, ಅವರೇ ಘೋಷಣೆ ಮಾಡಿಲ್ಲ, ಬೇರೆ ಯಾರ್ಯಾರು ಘೋಷಣೆ ಮಾಡ್ತಾರೆ. ಇಂಥ ಎಲ್ರಿಗೂ ನಾವು ಪತ್ರಿಕೆ ಮಾಧ್ಯಮಗಳು ಲೋಕಲ್ನರಿಗೆ ಅದು ಬಹಳ ಯುಕ್ತ ಇದೆ. ತಿಪ್ಪೇಸ್ವಾಮಿ ಕೊಟ್ಟ ನಿಜವಾದ ಚಿತ್ರದುರ್ಗ ಒಂದು ಉನ್ನತ ಮಟ್ಟಕ್ಕೆ ಬಂದ ಮನವಿ ಮಾಡ್ತಾರೆ. ಮನವಿ ಅಷ್ಟೇ ಸರ್, ನಮ್ದು ಬೇರೇನಿಲ್ಲ. ಚಿತ್ರದುರ್ಗ ಲೋಕಸಭಾ ಕ್ಷೇತ್ರಕ್ಕೆ ಹಮ್ಮಿಕೊಂಡಂಗೆ ಇಟ್ಟು ಸುಮಾರು ಚುನಾವಣೆಗಳ 25 ವರ್ಷಗಳಿಂದ ನಾವು ಚುನಾವಣೆಯಲ್ಲಿ ಸ್ಥಳೀಯರಿಗೆ ಯಾರಿಗೂ ಅವಕಾಶ ಆಗಿಲ್ಲ. ದಯವಿಟ್ಟು ಈ ಸತಿ ಸ್ಥಳೀಯರಿಗೆ ಅವಕಾಶ ಮಾಡಿಕೊಡ್ಬೇಕಂತ ಹೇಳಿ ನಮ್ಮ ಹೈಕಮಾಂಡ್ಗೆ ನಿಮ್ಮ ಮುಖಾಂತರ ನಾವು ಮನವಿ ಸಲ್ಲಿಸ್ತಾ ಇದ್ದೀವಿ. ಅದರ ನಮ್ಮ ಕ್ಷೇತ್ರದ ಬಗ್ಗೆ ಬಹಳ ಗೌರವ, ಮತ್ತೆ ಕ್ಷೇತ್ರದ ಎಲ್ಲ 8 ಕ್ಷೇತ್ರದಲ್ಲೂ ಈಗಾಗಲೇ ಎಲ್ಲ ಸಂಚಾರ ಮಾಡಿ ಎಲ್ಲ ಕ್ಷೇತ್ರದ 24 ಜನ ಅರ್ಜಿಯನ್ನು ಹಾಕಿದ್ದಾರೆ. ಆದರೆ ಅದು ಜನಸಂಖ್ಯೆ ಆಧಾರದ ಮೇಲೆ ಟಿಕೆಟ್ ಅನ್ನು ಕೊಡ್ತಾರೆ. ಯಾವ್ಯಾವ ಜಾತಿ ಜಿಲ್ಲೆಯಲ್ಲಿ ಜನಸಂಖ್ಯೆ ಇದೆ ಎಲ್ಲ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರನ್ನ ಅಭಿಪ್ರಾಯವನ್ನು ಸಂಗ್ರಹಿಸಿ ಟಿಕೆಟ್ ಅನ್ನು ಕೊಡ್ತಕ್ಕಂಥ ನಮ್ಮ ಕಾಂಗ್ರೆಸ್ ಪಕ್ಷ ಮಾಡ್ತದೆ. ಆದರೆ 24 ಜನ ಅರ್ಜಿ